ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಜಸ್ಟ್ ಒನ್ ಇಂಗ್ರೀಡಿಯೆಂಟಿಂದ ಹೇರ್ನ ಸಾಫ್ಟ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ಬೇಕು ಅಂದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹೇರ್ ತುಂಬಾ ಡ್ಯಾಮೇಜ್ ಆಗಿದೆ, ಹಾಗೆ ನನ್ನ ಹೇರ್ ತುಂಬ ರಫ್ ಕೂಡ ಆಗಿದೆ. ಈ ಥರ ಆದರೆ ಸಾಫ್ಟ್ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಇದು ಬಂದು ಫ್ಲ್ಯಾಕ್ಸ್ ಸೀಡ್ ಅಂತ. ಇದು ಹೇರ್ನ ತುಂಬಾ ಸಾಫ್ಟ್ ಮಾಡುತ್ತೆ. ಈ ಥರ ಇರುತ್ತೆ ನೋಡಿ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನಾನು ಒಂದು ಬೌಲಿಗೆ ನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ನೀರು ಕಾಯೋವರೆಗೂ ಬಿಡಬೇಕು. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ ಏನು ತೊಗೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಬೇಕು. ಫ್ಲ್ಯಾಕ್ಸಿಕ್ ಸೀಡ್ ಹಾಕಿದ್ಮೇಲೆ ಹಾಗೆ ಬಿಡಬಾರ್ದು ಬಾಯ್ಲ್ ಆಗೋಕ್ಕೆ. ಸೊ ಸ್ಪೂನ್ ತೊಗೊಂಡು ಈ ಥರ ಮಾಡ್ತಾ ಇರಬೇಕು. ಹಾಗೆ ಇದು ಜೆಲ್ಲಿ ಟೈಪ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಸೊ ಅದಾದಮೇಲೆ ಈಚೆ ಎತ್ತಿಟ್ಕೊಳ್ಳಿ ಅದನ್ನು. ಅದು ಆರೋವರೆಗೂ ಕೂಡ ನೀವು ಅದನ್ನು ಟಚ್ ಮಾಡೋ ಹಾಗಿಲ್ಲ, ಬಿಕಾಸ್ ಅದು ಸುಡುತ್ತೆ. ಅದಾದಮೇಲೆ ಒಂದು ಚಿಕ್ಕ ಬೌಲ್ ತೊಗೊಂಡು ನಿಮ್ಮ ಮನೇಲಿ ಯಾವ್ದಾದ್ರು ಕಾಟನ್ ತೆಳುವುದು ಬಟ್ಟೆ ಇದ್ದರೆ ಸೊ ಅದನ್ನು ಹಾಕೋಬೋದು ನೀವು. ನಮ್ಮ ಮನೇಲಿ ಇರಲಿಲ್ಲ ಅಂತ ನಾನು ವೇಲ್ ಹಾಕ್ಕೊಂಡಿದ್ದೀನಿ. ವೇಲ್ ಕೂಡ ತೊಗೋಬೋದು ನೀವು. ಇದನ್ನು ಯಾಕಪ್ಪ ಮಾಡ್ತೀವಿ ಅಂದರೆ ನೀಟಾಗಿ ಅದನ್ನು ಸೋರಿಸ್ಕೋಬೇಕು. ಸೊ ಸೀಡೆಲ್ಲ ಬೇರೆ ಆಗುತ್ತೆ, ನಮಗೆ ಜೆಲ್ ಮಾತ್ರ ಸಿಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತೀನಿ, ಮಿಸ್ ಮಾಡ್ಕೋಬೇಡಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ವೇಲಿಗೆ ಹಾಕ್ಕೊಂಡು ಈ ಥರ ಅದನ್ನು ಸೋರಿಸ್ಕೊತಾ ಇದ್ದೀನಿ. ಸೊ ಅವಾಗ ಜೆಲ್ಲೆಲ್ಲ ಬೌಲಿಗೆ ಬರುತ್ತೆ. ನೀವು ಕೂಡ ಇದೇ ಥರ ಮಾಡಿ. ಇವಾಗ ನಾನು ಹೇರಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೀಡ್ಸ್ ಬೇರೆ ಜೆಲ್ ಬೇರೆ ಆಗಿದೆ. ಸೊ ನನಗಿಷ್ಟು ಜೆಲ್ ಸಿಕ್ಕಿದೆ. ಸೊ ಲಾಂಗ್ ಹೇರ್ ಇರೋದ್ರಿಂದ ನನಗೆ ಜೆಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕು, ನಿಮ್ಮ ಹೇರ್ ಹೇಗಿದೆ ಆ ಥರ ನೀವು ಪ್ರಿಪೇರ್ ಮಾಡ್ಕೋಬಹುದು ನೋಡಿ. ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ರೂಟ್ಗೂ ಕೂಡ ಹಾಕ್ಬೋದು ನೀವು. ಫುಲ್ ಹೇರಿಗೆ ಅಪ್ಲೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ. ಫುಲ್ ಹೇರಿಗೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಎಲ್ಲೂ ಬಿಡ್ದಂಗೆ. ಈ ಥರ ಬುಡಕ್ಕೆಲ್ಲ ಹಾಕೋಬೇಕು. ನಾವೆಷ್ಟು ಹೇರ್ನ ಕೇರ್ ಮಾಡ್ತೀವೋ ಸೊ ಹೇರ್ ಅಷ್ಟು ನೀಟಾಗಿ ಇರುತ್ತೆ ನೋಡಿ. ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ಫ್ಲ್ಯಾಕ್ಸಿಕ್ ಸೀಡ್ ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ ಹೇರ್ ರಫ್ ಆಗಿದ್ರೆ ಸ್ಮೂತ್ ಆಗುತ್ತೆ. ಹಾಗೆ ನಿಮ್ಮ ಹೇರ್ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಹಾಗೆ ನಿಮ್ಮ ಕೂದಲು ಏನಾದರೂ ಉದುರುತ್ತಾ ಇದೆ ಅಂತ ಅನಿಸಿದ್ರೆ ಹೇರ್ ಫಾಲ್ ಕೂಡ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ನಾನು ನನ್ನ ಮನೆಯಲ್ಲೇ ಕೂಡ ಆಯಿಲ್ನ ಕೂಡ ಪ್ರಿಪೇರ್ ಮಾಡ್ಕೋತೀನಿ. ನೀವೇನು ಆಯಿಲ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಆಯಿಲ್ ಏನು ಯೂಸ್ ಮಾಡ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಬೇಕು ಅಂತ ಇದ್ದರೆ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಆಯಿಲ್ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಆಯಿಲ್ನ ಹೇಗೆ ಮಾಡೋದು ಹಾಗೆ ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋ ಹಾಕ್ತೀನಿ. ನಿಮಗೆ ಬೇಕಿದ್ರೆ ನೀವು ಬೇಕಿದ್ರೆ ಕಮೆಂಟ್ ಮಾಡಿ ತಿಳ್ಕೊಬಹುದು ನೋಡಿ. ಎರಡೂ ಕಡೆ ಕೂಡ ಆಗಲೇ ನಾನು ಜೆಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಸಾಜ್ ಕೂಡ ಮಾಡ್ಕೋಬೋದು ನೀವು ನೋಡಿ. ಇವಾಗ ಪೂರ್ತಿ ಎತ್ತಿ ನೀಟಾಗಿ ಕಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗೋವರೆಗೂ ಬಿಡ್ತೀನಿ. 1-2 ಅವರ್ ಆರ್ ಜಾಸ್ತಿ ಆಗುತ್ತಪ್ಪ ನನಗೆ ಇರೋಕ್ಕಾಗಲ್ಲ ಅಷ್ಟೊತ್ತಂದರೆ 1 ಅವರ್ ಕೂಡ ನೀವು ಬಿಡ್ಬೋದು ನೋಡಿ. ಈಗ ವಾಶ್ ಮಾಡ್ಕೊಬಂದೆ. ಹೇರ್ ಎಷ್ಟು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಯಾವುದೇ ಕೂಡ ಸಿಕ್ಕಾಗಲಿ ಏನೂ ಅನ್ನಿಸ್ತಾ ಇಲ್ಲ ನನಗೆ. ತುಂಬ ಸ್ಮೂತ್ ಫೀಲಿಂಗ್ ಕೊಡ್ತು, ತುಂಬ ಚೆನ್ನಾಗಿತ್ತು ಇದನ್ನು ಅಪ್ಲೈ ಮಾಡಿದ್ರಿಂದ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲಿ, ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ. ಇದು ಫ್ಲ್ಯಾಕ್ಸ್ ಸೀಡ್ ನಿಮಗೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸ್ ಮಾಡ್ಕೊಂಡು ಆರ್ಡ್ರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇರ್ ಆಯಿಲ್ ಬೇಕು ಅಂದರೆ ಆಯಿಲ್ ಅಂತ ಕಮೆಂಟ್ ಮಾಡಿ.